ಇಸ್ಕಾನ್ ಸಂಸ್ಥೆಯ ಮಂಗಳೂರಿನ ಕುಡುಪುಕಟ್ಟೆ ಜಗನ್ನಾಥ ಮಂದಿರದ ವತಿಯಿಂದ ವಿಶೇಷ ಕಾರ್ಯಕ್ರಮ ನಡೆದಿದೆ. ಮಂಗಳೂರಿನ ಪುರಭವನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾದಕ ವ್ಯಸನದಿಂದ ದಾರಿ ತಪ್ಪುತ್ತಾ ಇರುವ ಯುವ ಸಮೂಹಕ್ಕೆ ಉತ್ತಮ ಸಂದೇಶ ನೀಡಲಾಗಿದೆ. ಉಮಂಗ್ 3.0 ಎಂಬ ಹೆಸರಿನಲ್ಲಿ ನಡೆದಿರುವ ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಗುರು ಅಮೋಘ್ ಲೀಲಾ ಪ್ರಭು ಅವರು ಪ್ರಮುಖ ಉಪನ್ಯಾಸವನ್ನು ನೀಡಿದ್ದಾರೆ. ಶನಿವಾರ ಟೌನ್ ಹಾಲ್ನಲ್ಲಿ ಕೀರ್ತನೆಯ ಜೊತೆಗೆ ಸಂಗೀತ ನಾಟಕಗಳನ್ನು ಆಯೋಜಿಸಲಾಗಿತ್ತು. ವಾರಾಂತ್ಯದ ಮನೋರಂಜನೆಯ ಜೊತೆಗೆ ಡ್ರಗ್ಸ್ ಜಾಗೃತಿಯನ್ನು ಮೂಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದ ಸೇಂಟ್ ಅಲೋಷಿಯಸ್ ಡೀಮ್ಡ್ ಯೂನಿವರ್ಸಿಟಿ ಉಪಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಯುವಕರಿಗೆ ಆಧ್ಯಾತ್ಮದ ಒಲವು ಯಾಕೆ ಅಗತ್ಯ ಎಂಬ ಕುರಿತಾಗಿ ಸಂದೇಶ ನೀಡಿದರು. ತಮ್ಮ ಜೀವನದಲ್ಲಿ ಆಧ್ಯಾತ್ಮವನ್ನು ಅಳವಡಿಸಿಕೊಂಡು ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು. ಆ ಮಾನವೀಯತೆಯಿಂದ ದೈವತ್ವ ಪ್ರಾಪ್ತಿಯಾಗಿ ಆ ಮೂಲಕ ನಮ್ಮಲ್ಲಿ ಮೂಡುವ ಜಾಗೃತ ಪ್ರಜ್ಞೆಯಿಂದ ದೇವರನ್ನ ಕಾಣಲು ಸಾಧ್ಯ ಅಂತ ಹೇಳಿದರು. Spirituality plays a very important role in our life. How do we really spiritually enrich? That will be shown through our actions. That is very important. So learning happens through our life in various ways. We are called to learn through life, through our spirituality, through whom we truly believe in. Our belief forms us, and our beliefs are so very important as we form ourselves so that we can live truly as humans. We are called to be human, and that will happen only through our strong belief in God. Truly surrender ourselves to God. When we truly surrender ourselves to God, our lives become very human. And when we become very human, we are in touch with the divine. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಲವು ಗಣ್ಯರು ಭಾಗಿಯಾಗಿದ್ದು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಹಾಸ್ಯದ ಜೊತೆಗೆ ಗಂಭೀರ ವಿಚಾರವನ್ನು ಮನಮುಟ್ಟುವಂತೆ ವಿವರಿಸುವ ಮೂಲಕ ವ್ಯಸನ ಮುಕ್ತ ಸಮಾಜಕ್ಕೆ ಯುವಕರಿಗೆ ಕರೆ ನೀಡಲಾಗಿತ್ತು. ಪ್ರಮುಖ ಉಪನ್ಯಾಸಕರಾಗಿದ್ದ ಇಸ್ಕಾನ್ನ ಅಮೋಘ್ ಲೀಲಾ ಪ್ರಭು ದೇಶದ ಗಂಭೀರ ಸಮಸ್ಯೆಯಾಗಿರುವ ಮಾದಕ ವ್ಯಸನದ ಕುರಿತು ಜಾಗೃತಿಯ ಮಾತುಗಳನ್ನಾಡಿದರು. ಬಿಟೆಕ್ ಗ್ರಾಜ್ಯುಯೇಟ್ ಆಗಿ ವಿದೇಶದ ಹಲವು ಎಂಎನ್ಸಿಗಳಲ್ಲಿ ಲಕ್ಷಾಂತರ ಸಂಬಳ ಪಡಿತಾ ಇದ್ದ ಅಮೋಘ್ ಲೀಲಾ ಪ್ರಭು ಈಗ ಇಸ್ಕಾನ್ ಮೂಲಕ ಕೃಷ್ಣನ ಸಂದೇಶ ಸಾರುವ ಕೆಲಸ ಮಾಡ್ತಿದ್ದಾರೆ. ವೈದಿಕ್ ಲೈಫ್ ಸ್ಟೈಲ್ ಕೋಚ್ ಮತ್ತು ಆಧ್ಯಾತ್ಮ ಪ್ರಚಾರಕರಾಗಿ ದೇಶ ವಿದೇಶಗಳಲ್ಲಿ ಯುವ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಉಮಂಗ್ 3.0 ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು ದೇಶದಲ್ಲಿ 78% ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದು ಇದರ ಲಾಭವನ್ನು ಪಾಕಿಸ್ತಾನ ಮತ್ತು ಚೈನಾದಂತಹ ದೇಶಗಳು ಪಡಿತಾ ಇದೆ. ಇದು ದೇಶದ ಅವನತಿಗೆ ದಾರಿ ಮಾಡಿಕೊಡ್ತಾ ಇದ್ದು ಯುವ ಸಮೂಹ ಆಕರ್ಷಣೀಯ ಮಾರ್ಗವನ್ನು ಬಿಟ್ಟು ಸರಿಯಾದ ಮಾರ್ಗದಲ್ಲಿ ಸಾಗಬೇಕಾಗಿದೆ ಅಂತ ಸಂದೇಶ ನೀಡಿದರು. In India, you would be astonished to know that all across India, 78% youth is addicted to something or other. 78%. So much of addiction. In India, so much of drugs comes to India. Because in India, in the neighborhood of India, there are two countries. One is Changu and another is Mangu. What is Changu? China. Mangu. Pakistan. So these two countries, they are such well-wishers of India, right? They love India's progress. They are not at all envious of us, isn't it? They do. They are envious of us. Every day worth rupees 300 crores of worth of drugs comes from Pakistan and China to India. Do you know why? Because they are saying that India is progressing in the world. Today, India is fastest growing economy in the world, even greater than China. India is growing. So how to defeat India? Well, in case we make their youth
drug addicts, gone, finished. Their intelligentsia is gone. It's finished. How? Drugs. That's it. ಉಪನ್ಯಾಸ ಬಳಿಕ ಆಗಮಿಸಿದ್ದ ಯುವಕರಲ್ಲಿ ಸಂದೇಹಗಳಿಗೆ ಉತ್ತರಿಸುವ ಕೆಲಸವನ್ನ ಮೋಗ್ಲೀಲ ಪ್ರಭು ಮಾಡಿದ್ದು, ಈ ವೇಳೆ ಉತ್ತರ ಶಾಸಕ ಭರತ್ ಶೆಟ್ಟಿ ಕೂಡ ತಮ್ಮಲ್ಲಿರುವ ಸಂದೇಹವನ್ನ ಮುಂದಿಟ್ಟಿದ್ರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದಾಳಿಯನ್ನು ಉಲ್ಲೇಖಿಸಿ ಶಾಸ್ತ್ರದ ಜೊತೆಗೆ ಶಸ್ತ್ರದ ಅಗತ್ಯತೆಯ ವಿಚಾರ ಮಾತನಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಅಮೋಘ್ ಪ್ರಭು ಅವರು, ಇದೊಂದು ರೀತಿಯಲ್ಲಿ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇದ್ದಂತೆ ಒಂದಕ್ಕೊಂದು ಪೂರಕವಾಗಿರುವಂತಹದ್ದು ಎನ್ನುವ ಉತ್ತರವನ್ನ ನೀಡಿದ್ದಾರೆ. I feel sometimes we talk about so much of peace, we talk about so much of, that's the highest form of human existence. I agree with that. But somewhere we forget that if we fail to protect our culture, if we fail to protect ourselves, if we don't exist to walk on the road tomorrow, if we don't live anymore because somebody else thinks that your way of living, your way of praying, your beliefs makes you a person fit to die. And if they attack you, do we still talk about the Shastras or do we think about the Shastras too? So on this stage I should not be talking about Shastras. I've had a FIR for talking like this in the public speech. Once I said the time to pick up Shastra has come and they have filed an FIR against. Shastra and Shastra both are required. Software and hardware both are required. Not just with software, hardware is also required. So both are required actually. Like in ancient times, you used to have Brahmanas and Kshatriyas also. You used to have Chanakya and Chandragupta Maurya also. But under the guidance of Chanakya. जोश भी होना चाहिए, होश भी होना चाहिए. और होश के अंडर में जोश बढ़िया काम करता है. So of course whatever is happening in Bangladesh is quite unfortunate. Whatever is happening, we pray for them. They are fighting a great battle. All across the globe people are supporting us because people know what ISKCON is doing for the society. And that is we are receiving support and we pray that everything settles down as soon as possible. Usually it happens that when the old structures are to die out, then new structures are formed. Right? So older structures getting demolished, new structures getting evolved. This whole process is full of turmoil. But the new structures will also come. So how will that manifest? That time will tell. But yes, we pray for things to settle down as soon as possible. ಉಮಂಗ್ 3.0 ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಿದ್ದ ಇಸ್ಕಾನ್ ಮುಖ್ಯಸ್ಥರುಗಳು ಅವರನ್ನ ಹಾರ ಹಾಕಿ ಗೌರವಿಸಿದ್ದಾರೆ. ಅಲೋಷಿಯಸ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಫಾದರ್ ಆಲ್ವಿನ್ ಡಿಸಾ, ಸನಾತನ ನಾಟ್ಯಾಲಯದ ನಿರ್ದೇಶಕ ಚಂದ್ರಶೇಖರ್ ಶೆಟ್ಟಿ, ಉದ್ಯಮಿ ದೀಪಕ್ ರಿಮಾಣಿ ಮೊದಲಾದವರು ಅತಿಥಿಗಳಾಗಿ ಭಾಗವಹಿಸಿದ್ರು. ವಿಶೇಷವಾಗಿ ಮಾದಕ ವ್ಯಸನಗಳು ಹೇಗೆ ಯುವ ಸಮೂಹವನ್ನು ದಾರಿ ತಪ್ಪಿಸುತ್ತೆ ಮತ್ತು ಅದರಿಂದ ಹೊರಬರಲು ಆಧ್ಯಾತ್ಮ ಯಾವ ರೀತಿ ಉಪಯೋಗ ಆಗುತ್ತೆ ಎಂಬ ಉಪನ್ಯಾಸವನ್ನ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಹೇಳಿದರು.